ಎಷ್ಟು ಕೆಟ್ಟದಾಗಿ ನಿರ್ವಹಣೆ ಇದೆ. ಇದು ವಿಶ್ವೇಶ್ವರಯ್ಯ 5ನೇ ಬ್ಲಾಕ್. ಇಲ್ಲಿ ಪ್ರತಿಯೊಂದು ಸೈಟಿನ ವ್ಯಾಲ್ಯೂ 10,000 12,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ಅಂತ ಸುಸಜ್ಜಿತವಾದಂತಹ ಬಡಾವಣೆ ಈ ಮಧ್ಯದಲ್ಲಿದ್ದೀವಿ. ವಿಶ್ವೇಶ್ವರಯ್ಯ ಲೇಔಟ್ಗಳಲ್ಲಿ ಮಧ್ಯ ಭಾಗದಲ್ಲಿ ಇದ್ದೀವಿ. ಇಂತಹ ಪ್ರತಿಷ್ಠಿತ ಲೇಔಟ್ಗಳಲ್ಲಿ ನೀವು ಈ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂದ ಮೇಲೆ ನಿಮ್ಮ ಸರ್ಕಾರ ನಡೆಸಿ ಏನು ಪ್ರಯೋಜನ? ನೀವು ಅಧಿಕಾರಿಗೆ ನೀವು ವರ್ಗಗಳ ಸಂಬಳ ತಗೊಂಡು ಏನು ಪ್ರಯೋಜನ? ನೀವು ಜನಪ್ರತಿನಿಧಿಗಳಾಗಿ MLA ಆಗಿ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತೀರಾ. ಎಸ್ ಟಿ ಸೋಮಶೇಖರ್ ಅವರೇ, ನಿಮ್ಮ ಅಭಿವೃದ್ಧಿ ಇದೇನಾ? ಸೆಪ್ಟಿಕ್ ವಾಟರ್ ಅನ್ನ ಬಿಟ್ಟು ಜನರನ್ನು ಸಾಯಿಸೋದೇ ನಿಮ್ಮ ಅಭಿವೃದ್ಧಿನ? ನೀವು ಮತದ ಒಳಗೆ ಏನ್ ಹೇಳ್ತೀರಾ? ಎಲ್ಲರನ್ನೂ ನೋಡ್ಕೋತೀನಿ, ಎಲ್ಲರನ್ನೂ ಕಾಪಾಡ್ತೀನಿ, ನಾನೇ ದೇವರು, ನಾನೇ ಶೂರ ಎಲ್ಲ ಹೇಳ್ತೀರಲ್ಲ, ಇದೇ ನಿಮ್ಮ ಶೂರತ್ವನಾ? ನಿಮಗೆ ಇದರಲ್ಲಿ ಮಾಡೋದ್ರಲ್ಲಿ ನಿಮಗೆ ದಮ್ಮಿಲ್ವಾ, ತಾಕತ್ತಿಲ್ವಾ? ಯಾವ ರೀತಿ ಸ್ವಾಮಿ ಇದು? ಯಾವ ರೀತಿ ನಾವು ಬದುಕಬೇಕು? ಯಾವ ರೀತಿ ಜನಗಳು ಬದುಕಬೇಕು ಹೇಳಿ? ಎಷ್ಟು ದಿನಗಳಿಂದ ಕಂಪ್ಲೇಂಟ್ ಕೊಡ್ತಾ ಇದ್ರೆ, ಇಲ್ಲಿನ ಅಕ್ಕಪಕ್ಕದ ಜನರು ನಮಗೆ ಅಹವಾಲನ್ನು ಕೊಡ್ತಾ ಇದ್ರೆ, ಇದನ್ನ ರೆಡಿ ಮಾಡಿ 1 ನಿಮಿಷ ಸಹ ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟು ಕೆಟ್ಟ ದುರ್ವಾಸನೆಯನ್ನು ಹೊಂದಿದೆ ಈ ಉಳ್ಳಾಳು ಉಪನಗರ ಕೆರೆ. ಆದ್ರೂ ಸಹ ನೀವು ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದೀರಾ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಯಾಕೆ ಮಾಡ್ತಾ ಇಲ್ಲ? ಇಲ್ಲೊಬ್ಬ BBMP ಮೆಂಬರ್ ಇದ್ದಿದ್ರೆ ಅದನ್ನ ನಿಮ್ಮ ರೀತಿ ಸರ್ಕಾರಕ್ಕೆ ಕೊಂಡೊಯ್ತಾ ಇದ್ದ, ಕಾರ್ಪೊರೇಷನ್ಗೆ ಕೊಂಡೊಯ್ತಾ ಇದ್ದ. ತುಷಾರ್ ಗಿರಿನಾಥ್ ಕಿವಿ ಹಿಂಡಿ ಇಲ್ಲಿ ಕರ್ಕೊಂಡ್ಬಂದು ರೆಡಿ ಮಾಡಿಸ್ತಾ ಇದ್ದ. 4 ವರ್ಷ ದಿವ್ಯಮಾನ ವಹಿಸಿದ್ದಾರೆ 3 ಸರ್ಕಾರಗಳು ಸೇರ್ಕೊಂಡು. ನಮ್ಮ ಜನರ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕ್ತಾ ಇದ್ದೀರಾ. ಜನರು ನೆಮ್ಮದಿಯಾಗಿ ಜೀವಿಸೋದು ಬೇಕಾಗಿಲ್ಲ. ನಿಮಗೆ ಟ್ಯಾಕ್ಸ್ ಮಾತ್ರ ಬೇಕು, ನಿಮಗೆ ಕಾಮಗಾರಿಯಲ್ಲಿ ದುಡ್ಡು ಹೊಡಿಬೇಕು. ನೀವು ಅಮೆರಿಕ ಪ್ರವಾಸ, ಇನ್ನೊಂದು ಪ್ರವಾಸಗಳಲ್ಲಿ ಮೋಜು ಮಸ್ತಿಗಳು ಮಾಡಬೇಕು, ಎಲ್ಲ ನಮ್ಮ ಹಣದಲ್ಲೇ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಮಾತ್ರ ನಿಮಗೆ ಸಾಧ್ಯ ಇಲ್ಲ. ಇದು ಇಲ್ಲಿಗೆ ನಾವು ಬಿಡೋದಿಲ್ಲ. ಅತ್ಯಂತ ಉಗ್ರವಾದಂಥ ಹೋರಾಟವನ್ನು ಆಮ್ ಆದ್ಮಿ ಪಾರ್ಟಿ ಇನ್ನು ಮುಂದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳುತ್ತೆ. ನಿಮ್ಮ ಪ್ರತಿಯೊಂದು ತಪ್ಪನ್ನು ನಾವು ಎತ್ತಿಡಿತೀವಿ. ಸರಿಯ ಮಾಡೋ ಹಾಗಿದ್ರೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ನೀವು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು ಅಂತ ನಾವು ಇಲ್ಲಿ ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ.